ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ವಂದಿಸುತ್ತಾ ನವೆಂಬರ್ 30ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ದೇವರ ಮನೆಯ ಮೇಲೆ ಮಹಾಯಾಜಕನು ನಮಗಿರುವುದರಿಂದ ನಾವು ಸತ್ಯವಾದ ಹೃದಯದಿಂದಲೂ ವಿಶ್ವಾಸದ ಪೂರ್ಣ ನಿಶ್ಚಯತ್ವದಿಂದಲೂ ಆತನ ಸಮೀಪಕ್ಕೆ ಬರೋಣ. ಇಬ್ರಿಯರಿಗೆ 10ನೇ ಅಧ್ಯಾಯ 21ರಿಂದ 22ನೇ ವಚನ. ದೇವರ ಮಗುವು ದೇವರಿಗೆ ಬಹಳ ಹತ್ತಿರವಾಗುತ್ತಿದ್ದರೆ ಮತ್ತು ತಂದೆಯ ನಗುವಿನ ಅನುಮೋದನೆಯ ಆಶೀರ್ವಾದದ ಮನವರಿಕೆಯನ್ನು ನಿರಂತರವಾಗಿ ಹೊಂದಬೇಕೆಂದರೆ ಅವನು ದೇವರ ಕಡೆಗೆ ಮತ್ತು ಮನುಷ್ಯನ ಕಡೆಗೆ ಅಪರಾಧವಿಲ್ಲದ ಆತ್ಮಸಾಕ್ಷಿಯನ್ನು ಹೊಂದಲು ಪ್ರಯತ್ನಿಸಬೇಕು. ಆ ಮನಸ್ಸಾಕ್ಷಿಯು ಸತ್ಯವಾಗಿ ಹೀಗೆ ಹೇಳಬೇಕು: ಕರ್ತನಿಗೆ ಮೆಚ್ಚುಗೆ ಆಗುವಂತೆ ನನ್ನ ಬಲಿಯ ಒಡಂಬಡಿಕೆಗೆ ಪೂರ್ಣವಾಗಿ ಹೊಂದಾಣಿಕೆ ಆಗುವಂತೆ ಮಾಡಲು ನಾನು ಶ್ರಮಿಸುತ್ತೇನೆ ಮತ್ತು ನಾನು ನಿರಂತರವಾಗಿ ನೀತಿವಂತರ ಅನುಮೋದನೆಯನ್ನು ನ್ಯಾಯಯುತವಾಗಿ ಮಾಡಲು ಸಹ ಪ್ರಯತ್ನಿಸುತ್ತೇನೆ. ರಾಜವಂಶದ ಸದಸ್ಯರು ತಮ್ಮನ್ನು ತಾವು ಪ್ರತಿಷ್ಠೆಪಡಿಸಿಕೊಂಡವರು, ಕರ್ತನೊಂದಿಗೆ ಆಳ್ವಿಕೆ ಮಾಡುವುದಕ್ಕೆ, ಆತನ ಸೇವೆ ಮಾಡುವುದಕ್ಕೆ ತಮ್ಮ ಜೀವಿತವನ್ನೇ ಬಲಿಯಾಗಿ ಅರ್ಪಿಸುವವರಲ್ಲಿ ಇದಕ್ಕಿಂತ ಕಡಿಮೆಯಾದದ್ದನ್ನೇನು ಅನುಮತಿಸುವುದಿಲ್ಲ. ನಮ್ಮಲ್ಲಿ ಈ ಒಳ್ಳೆಯ ಕ್ರಿಯೆಯನ್ನು ಆರಂಭಿಸಿದಾತನು ಎಂದಿಗೂ ಬದಲಾಗದವನು ಎಂದು ನಾವು ಎಂದಿಗೂ ಮರೆಯದಿರೋಣ ಮತ್ತು ನಾವು ನಮ್ಮ ಹೃದಯವನ್ನು ಆತನೊಂದಿಗೆ ಹೊಂದಾಣಿಕೆಯಾಗಿ ಸಾಮರಸ್ಯದಿಂದ ಇಟ್ಟುಕೊಂಡರೆ ನಮ್ಮ ನಂಬಿಕೆ ಇನ್ನೂ ಸ್ಥಿರವಾಗಿದ್ದು, ನಮ್ಮ ಪಾಪಗಳಿಗಾಗಿ ಮಹಾಪ್ರಾಯಶ್ಚಿತ್ತ ಮಾಡಿದಾತನ ಬಗ್ಗೆ ಸ್ಪಷ್ಟತೆ ಇದ್ದರೆ ಮತ್ತು ನಾವು ಆತನೊಂದಿಗೆ ನಮ್ಮ ಪ್ರತಿಷ್ಠೆಯನ್ನು ನಿರಂತರವಾಗಿ ನವೀಕರಿಸಿಕೊಂಡು ನಮ್ಮೆಲ್ಲವನ್ನು ಬಲಿಪೀಠದ ಮೇಲಿಟ್ಟು ಕರ್ತನು ಅದನ್ನು ತನ್ನದೇ ಆದ ರೀತಿಯಲ್ಲಿ ದಗ್ಗಿಸಲು ಒಪ್ಪಿಸಿಕೊಟ್ಟು ನಮ್ಮ ಸ್ವಂತ ಚಿತ್ತವನ್ನು ಹುಡುಕದೆ, ನಮ್ಮ ಸ್ವಂತ ಮಾರ್ಗವನ್ನು ಹುಡುಕದೆ ಆತನ ಚಿತ್ತ ಮಾತ್ರ ನೆರವೇರುವಂತೆ ಒಪ್ಪಿಸಿದರೆ ಈ ಒಳ್ಳೆಯ ಕ್ರಿಯೆಯು ನಮ್ಮಲ್ಲಿ ನೆರವೇರಿ ಮುಗಿಯುತ್ತದೆ ಎಂದು ಪೂರ್ಣ ಭರವಸೆ ಹೊಂದಲು ನಮಗೆ ಎಲ್ಲ ಕಾರಣಗಳಿವೆ. ಅಂದರೆ ನಮ್ಮ ಕರ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುತ್ತೇವೆ ಮತ್ತು ಭಲೇ ಒಳ್ಳೆಯ ಮತ್ತು ನಂಬಿಗಸ್ತ ಸೇವಕನೇ ಎಂಬ ಆತನ ಅನುಮೋದನೆಯ ಆಶೀರ್ವಾದ ಮಾತುಗಳನ್ನು ಕೇಳುತ್ತೇವೆ ಎಂಬುದೇ. ಆಮೆನ್.